ಅದೇ ನಿಮ್ಮ ಬಗ್ಗೆ ಯಾರೋ ಅದನ್ನೇ ಅವರು ಪಿನ್ನಿಟ್ಟಿದ್ದಾರೆ ಅಂತ ನಾನು ಇದ್ದಾರೆ. ಇಲ್ಲ, ಯಾರಿಗಿಲ್ಲ? ಸಿದ್ದರಾಮಯ್ಯನಿಗಿಲ್ವಾ? ಶಿವಕುಮಾರ್ ವಿರೋಧಿಗಳಿಲ್ವಾ? ಸಿದ್ದರಾಮಯ್ಯನ ವಿರೋಧಿಗಳಿಲ್ವಾ? ಯಾವ ಮಂತ್ರಿ ವಿರೋಧಿಗಳಿಲ್ಲ ಹೇಳಿ? ಅವ್ರ ಮೇಲೆ ಯಾರ ಮೇಲೆ ನಿಮ್ಮ ಮೇಲೆ ಆದಂಥ ಒಂದು ಪ್ರಭಾವ ಬೀರಲಿಲ್ಲ ಆ ಒಂದು ಕೆಲಸ, ಯಾಕೆ ಅಂತ? ಇದು ಒಂದು ದಿವಸದ ತೀರ್ಮಾನ ಅಲ್ಲ. ಮೊದಲಿಂದನೂ ಕೂಡ ಪದೇ ಪದೇ ಅದು ಹಂಗಾಗ್ತದೆ, ಇದು ಹಿಂಗಾಗ್ತದೆ, ಅದು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಬಂದಿರ್ತಾರೆ. ಅದು ಯಾವುದೋ ಒಂದು ಹಂತದಲ್ಲಿ ಬೇಸರ ಆದಾಗ ಈ ರೀತಿ ತೀರ್ಮಾನಗಳು ಬಂದಿರ್ತವೆ. ಅದಕ್ಕೆ ನನಗೇನು ಬೇಸರ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಸೂಚನೆ ಕೊಟ್ಟರೆ, ನೀವು ಉಸ್ತುವಾರಿ ಸಚಿವರು ಇರ್ತೀರಿ ಹಾಸನಕ್ಕೆ, ಅದನ್ನ ತಗೊಳ್ತಾರೆ, ಉಸ್ತುವಾರಿನ ತಗೊಳ್ತಾರೆ, ಬೇರೆಯವರು ಕೊಡ್ತಾರೆ. ನೀವು ಅದೇ ತಪ್ಪು ತಿಳ್ಕೊಂಡಿರೋದು ನೋಡಿ. ಒಂದೊಂದೇ ಕಸ್ಕೊಳ್ತಾ ಬಂದ್ರ ಅಂತ. ಕಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾನು ಕಾಗದ ಕೊಡ್ತೀನಿ ನಿಮಗೆ. ನಾನು ಯಾವತ್ತೂ ಉಸ್ತುವಾರಿ ನನಗೆ ಅಲ್ಲಿಂದ ರಿಲೀವ್ ಮಾಡಿ ಅಂತ ಹೇಳಿ ಎಷ್ಟು ಕಾಗದ ಬರೆದಿದ್ದೀನಿ ಅಂತ ಹೇಳಿ ನೀವೇ ಕೇಳ್ಕೊಂಡಿರೋದು? ನಾನೇ ಕೇಳಿದ್ದೀನಿ. KPC ಅಧ್ಯಕ್ಷನಿಗೂ ಕಾಗದ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಕಾಗದ ಬರೆದಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿನೂ ಕೂಡ ನಾನು ಫ್ಲಾಗ್ ಹಾಸ್ಟಿಂಗ್ ಹೋಗೋದಿಲ್ಲ, ನನಗೆ ರಿಲೀಸ್ ಮಾಡಿ ಬೇರೆಯವ್ರಿಗೆ ಹಾಕಿ ಅಂತ ಹೇಳಿದ್ದೀನಿ. ಫೋನಲ್ಲಿ ಹೇಳಿದ್ದೀನಿ, ಪತ್ರ ಬರೆದಿದ್ದೀನಿ. KPCC ಅಧ್ಯಕ್ಷನಿಗೂ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗೂ ಪತ್ರ ಬರೆದಿದ್ದೀನಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಪ್ರಸ್ತಾಪ ಮಾಡಿ, ಬೇಡಿ ಸರ್ ನಾನು ರಿಲೀವ್ ಮಾಡಿ ಯಾರನ್ನ ಹಾಕಿ ಸರ್ ನೀವು ಅಂತಲೂ ಕೇಳಿದ್ದೀನಿ. ಯಾಕೆ ದೂರ ಆಗುತ್ತಂತಾನೆ? ಏನು ದೂರ ಅಲ್ಲ ರೀ, ನನಗೆ ಐ ವಾಸ್ ಇಂಟ್ರೆಸ್ಟೆಡ್ ವಿತ್ ಎ ಟಾಸ್ಕ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಾನು ಏನು ಮಾಡಬೇಕಾಗಿದೆ, ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಮಾಡಿದ್ದೀನಿ. ಈಗ ಹಾಸನ್ ಪ್ರಾಪರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಅಸೆಂಬ್ಲಿ ಎಲೆಕ್ಷನ್ 4,000 ವೋಟ್ ತಗೊಂಡಿದ್ದ. 4,000 ಡಿಫರೆನ್ಸ್ ಅಲ್ಲ. ಟೋಟಲ್ ನಂಬರ್ ಆಫ್ ವೋಟ್ ಸೆಕ್ಯೂರ್ಡ್ ಬೈ ದಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಸ್ ಓನ್ಲಿ 4,000. ಅಷ್ಟೇ ಅಷ್ಟೇ ದಾಖಲೆ ಇದೆಯಲ್ರಿ? ಅಲ್ಲಲ್ಲ, ದಾಖಲೆ ಇದೆಯಲ್ಲ. ಪ್ರಭಾವ ಅಲ್ಲಿ ನಾನು ವಿತ್ ಅಥಾರಿಟಿ ಐ ಆಮ್ ಟೆಲಿಂಗ್ ಆಲ್ ದಿಸ್ ಥಿಂಗ್ಸ್. 4,000 votes is secured. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ವಿ ಸೆಕ್ಯೂರ್ಡ್, ಅವ್ರ ಪಾರ್ಟಿ ಸೆಕ್ಯೂರ್ಡ್ 88,000. ಹೌ ಇಟ್ ಇಸ್ ಪಾಸಿಬಲ್? ಏನೋ 4,000ಕ್ಕೆ ಒಂದು 500 ಜಾಸ್ತಿ ತಗೋಬೋದು, 1,000 ಜಾಸ್ತಿ. ಹೌದು, ಅಷ್ಟೊಂದು ಡಿಫರೆನ್ಸ್. ಇಟ್ ಈಸ್ ಆನ್ ರೆಕಾರ್ಡ್. ಹೌದು. ಮತ್ತೆ ಎಲ್ಲ ಗೆದ್ದು ಬಿಡ್ತಾನೆ. ನಾವು 88,000 ವೋಟ್ ತಗೊಳ್ತೀವಿ, ಅವ್ನು ಗೆದ್ದಿರೋದು 52,000. ಎಲ್ಲ ಸಿದ್ಧ ಗೆದ್ದು ಬಿಡ್ತಾರೆ. ಅದು ಯಾರು ಮಾಡಿದ್ದು? ನಿಮ್ಮ ಒಂದು ಕೆಲಸ ನಡೆದಿದೆ. ನಾನು ಮತ್ತೆ ಹಾಸನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಅಲ್ಲಿ ಲೀಡರ್ಸ್ಗಳಲ್ಲಿ ಕೆಲವು ವ್ಯತ್ಯಾಸಗಳಿರ್ಬೋದು, ಮತದಾರರಲ್ಲಿ ವ್ಯತ್ಯಾಸ ಇಲ್ಲ. ಆಮೇಲೆ ಮತದಾರರು ಎಲ್ಲರೂ ಕೂಡ ಯಾವನಾರು ಒಳ್ಳೆ ಲೀಡ್ರ್ ಬಂದರೆ ಸಾಕಪ್ಪ, ನಾವೆಲ್ಲ ಕಾಂಗ್ರೆಸ್ಸನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಅಂತ ಹೊರತು JDSಗೆ ಏನು ಭದ್ರಕೋಟೆ ಏನಲ್ಲ. ಅಲ್ಲ, ಹೊರಗಡೆ ಹೇಳ್ಕೊತಾರೆ. ಹೌದು. ಈಗ ಆಯ್ತಪ್ಪ, ಈಗ ನಾನು 4,000 ಇದ್ದಿದ್ದು 88,000 ವೋಟ್ ಕೊಟ್ಟರು ಹಾಸನ್ನಲ್ಲಿ. ಮತ್ತೆ ಹೊಳೆನರಸೀಪುರದಲ್ಲಿ 17,500 ಲೀಡ್ ಬಂತು. ಮಂಡ್ಯದಲ್ಲೂ ಹಂಗೆ ಆಯ್ತು. ಮಂಡ್ಯದಲ್ಲಿ ಅದು ರಿವರ್ಸ್ ಆಯ್ತಲ್ಲ. ಕಾಂಗ್ರೆಸ್ ಆಯಮ್ಮ ಗೆದ್ದಾಗ ಒಂಥರ ಆಯ್ತು, ಇವ್ರು ಬಂದಾಗ ಒಂಥರ ಆಯ್ತು. ಮಂಡ್ಯದ ಬಿಡಿ. ಬಟ್ ನಾನು ಹಾಸನ್ದ ಹೇಳ್ತಾ ಇದ್ದೀನಿ, 25 ವರ್ಷದಿಂದ JDS ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅಲ್ವಾ? ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ 7 ಕಾನ್ಸ್ಟಿಟ್ಯೂನ್ಸಿಲಿ ಅರಸೀಕೆರೆ ಬಿಟ್ರೆ ಇನ್ನೊಂದು MLA ಇಲ್ಲ ಅಲ್ಲಿ. ಎಲ್ಲ BJP JDS ಇರೋದು. ಹೌದು, ಗೊತ್ತಾಯ್ತಾ? ಸೊ ಈ ರೀತಿ ಇರುವಾಗ ನಾನಲ್ಲಿ ಗೆಲ್ಲಿಸ್ಲಿಲ್ವಾ? ಅಲ್ಲಿ ಲೀಡರ್ಸ್ಗಳು ವ್ಯತ್ಯಾಸ ಇರ್ಬೋದು ಒಬ್ರಿಗೊಬ್ಬರಿಗೆ, ಆದರೆ ಮತದಾರರಿದ್ದಾರಲ್ಲ, ಐ ಶುಡ್ ಹ್ಯಾಟ್ಸ್ ಆಫ್ ಟು ದೆಮ್. ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಅಷ್ಟೊಂದು ಸ್ಟ್ರಾಂಗ್ ಸಪೋರ್ಟರ್ಸ್. ನಾನಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಮಾಡಿ ಮಟ್ಟಿ ನಾನು ಗೆಲ್ಲಿಸ್ಕೊಬರ್ಲಿಲ್ವಾ? ಮತ್ತು ಯಾಕೆ ಹೈಕಮಾಂಡ್ಗೆ ಇಷ್ಟು ತಾಕತ್ತಿರೋ ನಾಯಕನ ಬಿಡಬೇಕು ಅನ್ನಿಸ್ತು? ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಭಾವನ ಬೀರಿದ್ರು ಕೂಡ ಹೈಕಮಾಂಡ್ನಲ್ಲಿ ಅವ್ರಿಗೆ ಏನ್ರಿ ಪಾಪ ಗೊತ್ತಿರ್ತದೆ. ಇವ್ರು ಯಾರೋ ಅಕ್ಕಪಕ್ಕ ಇರೋರು ಹೇಳಿದ್ದಲ್ವೇನ್ರಿ ಕೇಳೋದು? ಚಾಡಿ ಮಾತು ಕೇಳೋದೇ ಜಾಸ್ತಿ. ಚಾಡಿನೋ ಪಾಡಿನೋ ಗೊತ್ತಿಲ್ಲ, ಅಕ್ಕಪಕ್ಕ ಹೇಳೋರು ಮಾತುಗಳು ಕೇಳಿ ಅದಕ್ಕೇನಂತೆ. ನಾನು ಅವಕಾಶ ಕೇಳಿದ್ದೀನಿ, ಅವಕಾಶ ಕೊಟ್ಟರೆ ಹೋಗಿದೆಲ್ಲ ಕ್ಲಾರಿಫೈ ಮಾಡ್ತೀನಿ. ಅವಕಾಶ ಕೊಡಿದ್ರೆ ಬೇಡ ಹಂಗೆ ಇರ್ತೀನಿ. ನನಗೇನು ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಪತ್ರ 2 ಬರ್ತಿದ್ದೀನಿ, ಇನ್ನೊಂದು ಬರಿತೀನಿ ನಾಳೆ. ಓಕೆ ಅಂತ ಕೊಟ್ಟು ನೀವು ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಹೌದು, ಟೈಮ್ ಕೊಡ್ಬೇಕಲ್ಲ. ಸುಮ್ಮನೆ ಡೆಲ್ಲಿಗೆ ಹೋಗ್ಬಿಟ್ಟು ಕರ್ನಾಟಕ ಮೇಲೆ ಊಟ ಮಾಡ್ಕೊಂಡ್ ಬರೋಕ್ಕಾಗ್ತದ? ಇದು DK ಶಿವಕುಮಾರ್ ಹೋಗಿ ಬಂದ್ರು, ಸುಮ್ಮನೆ ಏನಾಯ್ತು ಅಂತ ಏನು ಹೇಳಿಲ್ಲ. ಅವ್ರದ್ದು ಬಿಡಿ, ಅವರು CM ಅವರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಹೋಗೋರು ಅವರವು 128 ಇನ್ನು EDದು, ಸುಪ್ರೀಂ ಕೋರ್ಟ್ದು, CBIದು ಅವು ಇವು ಇರ್ತವೆ. ಅದರಿಂದ ಅವ್ರ ಸ್ವಂತ ಕೆಲಸಗಳು ಇರ್ತವೆ, ವ್ಯವಹಾರ ಇದೆ. ಗೊತ್ತಾಯ್ತು? ಅವ್ರು ಬರೀ ಪಾಲಿಟಿಷಿಯನ್ ಅಲ್ಲ, ಈಸ್ ಅ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಅವ್ರ ದೇಶದಲ್ಲೇ 2ನೇ ಸಾಹುಕಾರ. ಗೊತ್ತಾಯ್ತಾ? ಅದರಿಂದ ವ್ಯವಹಾರ ಇರ್ತವೆ, ಹೋಗ್ತಾರೆ ಬರ್ತಾರೆ. ಅವ್ರು ಯಾಕೆ ಹೋಗ್ತಾರೆ, ಯಾಕೆ ಬರ್ತಾರೆ, ಅವ್ರು ಏನಾಯ್ತು ಎತ್ತಾಯ್ತು ಅಂತೇಳಿ ಅನಲೈಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೀವು ಏನು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರೆ, ಅದು ಜಸ್ಟ್ ಏನಂದ್ರೆ ನಿಮ್ಮ ಒಂದು ವಿಚಾರದಲ್ಲಿ ಏನು ತಪ್ಪು ತಿಳುವಳಿಕೆ ಬಂದಿದೆ ಅದನ್ನ ಕ್ಲಾರಿಫೈ ಕೊಡೋಕೆ ಮಾತ್ರ. ಅಷ್ಟೇ ಬೇರೆ ಏನು? ಅಷ್ಟೇ. ನಾನೇನು ಮಂತ್ರಿ ಕೆಲಸ ಕೊಡಿ ಅಂತ ಕೇಳಕ್ಕಲ್ಲ.
ಏನು ನನ್ನ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೇಕನ್ನೋ ನಾನು ಈ ಎಪಿಸೋಡ್ ಆಗಲಿಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಹಾಂ ಅದನ್ನ ಏನಿದೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಹೇಳ್ದಂಗೆ ಆ ಪೇಪರ್ ಕಟ್ಟಿಂಗು ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೊಡ್ತೀನಿ. ಅದನ್ನ ನೋಡ್ಕೊಂಡ್ಲಿ ಅವ್ರು ಏನಾದ್ರು ಅಭಿಪ್ರಾಯ ಮೊದಲಿದ್ದಾರ ಇಟ್ಕೊಳ್ಳಿ, ಮುಂದಕ್ಕಾರ ಬದಲಾಯಿಸ್ಕೊಳ್ಳಿ. ಅದು ಇಟ್ ಈಸ್ ಲೆಫ್ಟ್ ದೇಮ್ ಅಷ್ಟೇ. ಈಗ ನೆಕ್ಸ್ಟು ಏನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ನೀವು ಹೇಳಿದರೆ ಅದು ಕಂಪಲ್ಸರಿ ಅಂತ ಅನಿವಾರ್ಯ ಇದೆ. ಕೆಲವೊಬ್ಬರು ಇದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ, ನಮಗೂ ಹೊಸ ಆಕಾಂಕ್ಷಿಗಳಂತ ಹೇಳ್ತಿದ್ದಾರೆ. ಇಲ್ಲಿ ಏನಾದ್ರು ನಿಮ್ಮ ಕಡೆಯಿಂದ ಯಾರಾದ್ರೂ ನೀವು ಶಿಫಾರಸು ಮಾಡಿ ಯಾರನ್ನು ಹೈಕಮಾಂಡ್ನಲ್ಲಿ ಹೋಗಿ ಮಂತ್ರಿ ಕೆಲಸ ಕೊಡಿ ನನಗೆ ಅಂತ ಕೇಳಕ್ಕೆ ಹೋಗೋದಿಲ್ಲ, ತಿಳ್ಕೊಂಬಿಡಿ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ ಹತ್ರ ಆದ್ರೆ ಯಾರ ಫ್ರೆಂಡ್ ಯಾರು ಲಾಬಿ ಮಾಡಿ. ಈಗ ನೀವೇ ನಮ್ಮ ಪರವಾಗಿ ಮೀಡಿಯಾದಲ್ಲಿ ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಅದು ನಿಮ್ಮ ಇಷ್ಟ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅವನ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಇದೆ, ಹೇಳಲಿ, ನಮ್ದೇನಿದೆ. ಅಥವಾ ಯಾರು ಹೋಗಿ ಕೊಡಬೇಡ ಅಂತ ಹೇಳೋರು ಇರ್ತಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದರಿಂದ ನೋಡಿ, ರಾಜಕಾರಣದಲ್ಲಿ ಬರೋದಿದ್ರೆ ಬರ್ತದೆ, ಹೋಗೋದಿದ್ರೆ ಹೋಗ್ತದೆ. ನಾವು ಯೋಚನೆ ಮಾಡಿ ಫಲ ಇರೋದಿಲ್ಲ. ನೀವೇ ಹೇಳಿದ್ರಿ ನಿಂತ ನೀರಲ್ಲ ಅಂತ. ಅಷ್ಟೇ, ಹರಿತಕ್ಕಂಥ ನೀರು ಯಾವಾಗ ಏನಾದರೂ ಆಗ್ಬೋದು, ಎತ್ತಬೇಕಾದ್ರೂ ಹೋಗ್ಬೋದು. ಹೆಂಗೆ ಅದಕ್ಕೆ ನಿಮ್ಮದೇ ಉದಾಹರಣೆ ಕೊಟ್ಬಿಟ್ರಿ. ನಂದೇ ಅಲ್ಲ ರೀ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಕೇಳ್ರಿ, ಇಲ್ಲಿ ಇತಿಹಾಸ ನೀವೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. 1978 ಡಿಸೆಂಬರ್ 31 ಡೆಲ್ಲಿನಲ್ಲಿ ಕರ್ನಾಟಕ ಭವನದಲ್ಲಿ ಮಲ್ಕೊಳ್ಳುವಾಗ ದೇವರಾಜ್ ಅರಸ್ ಸ್ಲೆಪ್ಟ್ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಅವ್ರ ಸರ್ಕಾರನೇ ಡಿಸ್ಮಿಸ್ ಮಾಡಿ ಗವರ್ನರ್ ರೂಲ್ ಹಾಕಿ ಅವ್ರ ಎಲ್ಲ ಮಂತ್ರಿಗಳು ಮನೇಲಿದ್ದ ಫೈಲ್ಸ್ಗಳು ರಾತ್ರಿನೇ ಆಫೀಸಲ್ಲಿ ಮನೇಲಿ ಇದ್ದ ಫೈಲ್ಸ್ಗಳನ್ನ ಎಲ್ಲ ತಗೊಂಡೋಗಿ ಅವ್ರ ಸೆಕ್ರೆಟರಿಗಳು ಅವ್ರವ್ರ ಚೇಂಬರಲ್ಲಿ ಇಟ್ಕೊಂಡು ಗವರ್ನರಿಗೆ ರಿಪೋರ್ಟ್ ಮಾಡ್ತಾರೆ ಬೆಳಗಿನ ಜಾವಕ್ಕೆ. ಅದರಿಂದ ಏನು ಹೇಳ್ತೀರಿ ಅದಕ್ಕೆ? ಈ ಸ್ಲೆಪ್ಟ್ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ 31 ಡಿಸೆಂಬರ್ 1978 ಬೆಳಗ್ಗೆ 7 ಅಷ್ಟೊತ್ತಿಗೆ ಎಕ್ಸ್ ಚೀಫ್ ಮಿನಿಸ್ಟರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.